ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಇದು ಬಹಳ ವಿಶೇಷವಾಗಿ ಸರ್ವತಃ ಸಂಪೂರ್ಣವಾಗಿ ತನ್ನ ಒಂದು ಹಿಡಿತದಲ್ಲಿ ಜನಮಾನಸದಲ್ಲಾಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ಒಂದು ಹಿರಿತನದ ಒಂದು ವ್ಯಕ್ತಿತ್ವದಲ್ಲೂ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಯಿಂದ ಕೂಡ ಆಗಿರ್ಬೋದು, ಜೊತೆಗೆ ನಿಮ್ಮಲ್ಲಿ ಅಡಕವಾಗಿರ್ತಕ್ಕಂಥ ಪ್ರತಿಭೆಯಿಂದ ಆಗಿರ್ಬೋದು, ಗುರುತಿಸ್ಬೇಕು. ಜನ ನಿಮ್ಮನ್ನು ಆಧರಿಸಬೇಕು. ನಿಮ್ಮಲ್ಲಿನ ಒಂದು ಪ್ರತಿಭೆ, ಕಲೆ, ಒಳ್ಳೆತನವನ್ನು ಅವರು ಸರಿಯಾದ ನಿಟ್ಟಿನಲ್ಲಿ ಅವಲೋಕನ ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ತುಂಬ ಕಷ್ಟಪಡ್ತಾರೆ, ತುಂಬ ವಿಚಾರವಂತರಾಗಿರ್ತಾರೆ. ಬಟ್ ನೀವು ಮಾಡುವಂಥ ಒಂದು ಕಾರ್ಯದ ಬಗೆಗೆ ಇತರರಿಗೆ ಲವಲೇಶ ಕೂಡ ಒಂದು ರೀತಿಯಲ್ಲಿ ಭಾವನೆ ಇರೋದಿಲ್ಲ. ಏನೋ ಮಾಡ್ತಾನೆ ಹೋಗ್ತಾನಂತ. ನಿಮ್ಮಲ್ಲೇನೋ ಒಂದು ಪ್ರತಿಭೆ ಇರುತ್ತೆ. ಇದು ಒಂದು ಕಡೆ ಆದರೆ, ಮತ್ತೊಂದರಲ್ಲಿ ನೋಡೋದಾದರೆ ನಿಮ್ಮದೊಂದು ಒಂದು ಕುಟುಂಬ, ದಾಂಪತ್ಯದಲ್ಲಿ ಏನೋ ಒಂದು ಎನಸು ಮುರುಸು, ಪ್ರೀತಿ ಪ್ರೇಮದಂಥ ಒಂದು ವಿಷಯ ಆಗಿರುತ್ತೆ. ಅಲ್ಲೂ ಕೂಡ ನಿಮಗೆ ನಿಮ್ಮ ಒಂದು ಪ್ರೀತಿ ದಾಂಪತ್ಯ ಸ್ವರೂಪಬದ್ಧವಾಗಿರ್ತಕ್ಕಂತಹ ಚಿಂತನೆಗಳೇನಿದ್ದಾವೆ, ನೀವು ಅಂದುಕೊಂಡಂತಹ ನಿಟ್ಟಿನಲ್ಲಿ ಆ ಒಂದು ಪ್ರಬಲತೆ ಅನ್ನೋದು ಅಲ್ಲಿರೋದಿಲ್ಲ. ಅಲ್ಲಿ ಅಂಥ ಒಂದು ಪ್ರೀತಿ ಅನ್ನೋದು ಕಾಣ್ತಾ ಇರೋದಿಲ್ಲ. ಅದನ್ನು ನಿಮ್ಮಂತೆ ಎಳಿಬೇಕು. ಆ ಒಂದು ಪ್ರಯತ್ನದ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಿ, ದಾಂಪತ್ಯ ಆಗಿರ್ಬೋದು, ಪ್ರೀತಿ ಪ್ರೇಮ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ ಆಗಿರ್ಬೋದು, ಹಾಗೆ ನಿಮ್ಮ ಶ್ರಮದ ಕಾರ್ಯದ ವ್ಯವಸ್ಥೆ ಆಗಿರ್ಬೋದು. ಒಂದು ಕೆಲಸ ಮಾಡ್ತಿರ್ತೀರ, ಬಹಳಷ್ಟು ನಿಮಗೆ ಆ ಕೆಲಸದಲ್ಲಿ ತೊಂದರೆ ಇದ್ದರೂ ಕೂಡ ನೀವು ನಿರಾಳವಾಗಿ ಆ ಕೆಲಸವನ್ನು ಮಾಡಿ ಒಂದು ಯಶಸ್ವಿಯಾಗಲಿಕ್ಕೆ ಹೋಗ್ತಾ ಇರ್ತೀರ. ಬಟ್ ನಿಮಗೆ ಸಿಗುವಂಥ ಸ್ಥಾನ ಮಾನ ಗೌರವಾದಿಗಳು ಸಿಗೋದಿಲ್ಲ. ಇದು ಕೂಡ ಒಂದು ಸಮಸ್ಯೆ. ನಿಮ್ಗೆ ಸಿಗದೇ ಇರ್ತಕ್ಕಂಥ ಸ್ಥಾನಮಾನ ಇರ್ಬೋದು, ನಿಮ್ಮಲ್ಲಿನ ಒಂದು ಪ್ರೀತಿ ಪ್ರೇಮದಂಥ ವಿಚಾರಗಳಾಗಿರ್ಬೋದು, ದಾಂಪತ್ಯದಲ್ಲಿರುವಂಥ ಒಂದು ಮಜಲುಗಳಾಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು, ಯಾವುದು ಎಲ್ಲವೂ ಕೂಡ ನಿಮ್ಮ ವಿರುದ್ಧವಾದಂತಹ ವರ್ತನೆಯಲ್ಲಿ ತೋರ್ತಾ ಇದ್ದಾರೆ. ಎಲ್ಲಿ ಹೋಗಿ ಯಾರ ಮುಂದೆ ಹೇಳ್ಕೋಬೇಕು? ಹಾಗಾಗಿ ಸರ್ವತಃ ನಿಮ್ಮ ವಶದಲ್ಲೇ ಇರಬೇಕು. ಸರ್ವವು ನಿಮ್ಮ ಒಂದು ವ್ಯವಸ್ಥೆ ಪ್ರಕಾರ ನಡಿಬೇಕು. ಹಾಗೆ ನಿಮಗೆ ಸಿಗ್ತಕ್ಕಂತಹ ನೆಲೆ ಬೆಲೆ ಗೌರವಾದಿಗಳು ನಿಮಗೆ ದಕ್ಕಬೇಕು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಹೇಳೋದು ವಶ ಪ್ರಯೋಗ ಅಂತ ಹೇಳಿ. ಅದರದ್ದೇ ಆದಂತಹ ಬುನಾದಿಗಳಿದ್ದಾವೆ. ಕೆಲವೊಂದು ತಂತ್ರಾಚರಣೆಗಳ ಮೂಲಕ ಮಾತ್ರ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದ್ಯಾವುದನ್ನು ಹೇಗೇಗೋ ಯಾವುದ್ಯಾವುದೋ ರೀತಿಯಲ್ಲಿ ವಶದಂತಹ ತಂತ್ರಗಳನ್ನು ಮಾಡಿ ಅದನ್ನು ಪಡಿಬೋದು ಅನ್ನೋದು ಅದು ಶುದ್ಧ ಸುಳ್ಳು ಕೂಡ ಹೌದು. ಅದರದ್ದೇ ಆದಂತಹ ರೀತಿ ನೀತಿ ಪಟುತ್ವ ಪ್ರಯೋಗ ಪೂಜಾ ಇವೆಲ್ಲವನ್ನುಗಳನ್ನ ಸಾಬೀತು ಮಾಡಿ ಅದನ್ನು ಪಡಿಬೋದೇ ವಿನಃ ಸುಮ್ಮನೆ ಏನೇನೋ ಮಾಡ್ತೀನಿ, ಏನೇನೋ ಹೋಗ್ತೀನಿ, ಎಲ್ಲೆಲ್ಲೋ ಹೇಗೇಗೋ ಅಂತ ಅಂದ್ಕೊಳ್ತೀವಲ್ಲ, ಅದು ಶುದ್ಧ ಸುಳ್ಳಾಗಿರ್ತದೆ. ವಶತಂತ್ರಗಳಾಗಿರ್ಬೋದು, ವಶಮಂತ್ರಗಳಾಗಿರ್ಬೋದು, ಎಲ್ಲವೂ ಕೂಡ ಅದರದ್ದೇ ಆದಂಥ ಒಂದು ನಿಟ್ಟಿನಲ್ಲಿ ಅದು ತಂತ್ರ ಪ್ರಯೋಗದ ಮೂಲಕ ಸಾಬೀತು ಮಾಡಬೇಕು. ಸಾಬೀತು ಮಾಡಬೇಕಾದ್ರೆ ಅದರದ್ದು ಒಂದು ಪಟುತ್ವವನ್ನು ಕಲ್ತಿರಬೇಕು. ಆ ಪಟುತ್ವವನ್ನು ಹಾಕಿ ತೆಗೆದಿರಬೇಕು. ಅದಾದಮೇಲೆ ಆ ಒಂದು ವಶ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಅದು ಸರಳವಾಗಿರ್ತಕ್ಕಂಥ ಒಂದು ವಿಚಾರಗಳಿರ್ತದೆ. ಸಿದ್ಧಿ ಬುದ್ಧಿ ವಿಚಾರ ವ್ಯವಸ್ಥೆಗಳು ಕೂಡ ಇರೋದಿಲ್ಲ ಕೆಲವೊಮ್ಮೆ. ಯಾವ ರೀತಿಯಲ್ಲಿ ಆ ಒಂದು ವಶ ಪ್ರಭೆ ಅನ್ನೋದನ್ನ ಪಡಿಬೋದು. ಪ್ರಭೆ ಅನ್ನೋದು ಅದರ ಒಂದು ಬೆಳಕಿನ ಸುತ್ತ ಇರ್ತಕ್ಕಂಥ ಮತ್ತೊಂದು ಬೆಳಕು, ಅದರ ಒಂದು ಪ್ರಭೆ ಅಷ್ಟೇ. ಸಂಪೂರ್ಣ ಬೆಳಕನ್ನು ಪಡಿಬೇಕಂದ್ರೆ ಅದು ಸಿದ್ಧಾಂತಗಳು ಬೇರೆ. ಇಲ್ಲಿ ನಿಮ್ಮ ವಶದಲ್ಲಿ ಎಲ್ಲರೂ ನಿಮಗೆ ಆಕರ್ಷಣೆ ಆಗಬೇಕು. ಹೇಗೆ ನೋಡಿ, ನೀವು ಅಂದವಾಗಿದ್ದರೆ, ಚಂದವಾಗಿದ್ದರೆ, ಅಥವಾ ನಿಮ್ಮ ಮುಖಲಕ್ಷಣದಲ್ಲಿ ಕಳೆ ಇದ್ದರೆ ಜನ ನಿಮ್ಮನ್ನು ನೋಡ್ತಾರೆ, ಚೆನ್ನಾಗಿದೆಯಪ್ಪ ಅಂತ. ಅಥವಾ ನಿಮ್ಮ ತಿರುಗು ಕೂಡ ನೋಡ್ಬೋದು.
ಅದು ನೀವು ಮಾರ್ಕೆಟ್ನಾಗ ಸಿಗ್ತಕ್ಕಂಥ ಪೌಡ್ರ್ ಹಾಕೊಂಡ್ರೂ ನೋಡ್ತಾರೆ, ಅಥವಾ ಏನಾದರೂ ಹಚ್ಕೊಂಡ್ರೂ ನೋಡ್ತಾರೆ, ಅದು ಬೇರೆ ವಿಷಯ. ಅದೇ ರೀತಿಯಾಗಿ ನಿಮ್ಮ ಸ್ನಾನದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮನ್ನು ಗುರುತಿಸ್ತಾರೆ. ನೀವು ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಹೊರಗಡೆ ಬರ್ತೀರ. ನಿಮ್ಮಲ್ಲಿ ಆಕರ್ಷಣವಾಗಿರ್ತಕ್ಕಂಥ ಒಂದು ಕೇಂದ್ರ ಬಿಂದು ನೆಲೆಯುತ್ತೆ. ಹಾಗಾಗಿ ಇದನ್ನು ಆಗಾಗ ಮಾಡ್ತಾರೆ, ಒಂದು ಸಲ ಮಾಡಿ ಬಿಡೋದಲ್ಲ, ಆವಾಗವಾಗ ಮಾಡ್ತಾರೆ. ಖಂಡಿತ ಇದು ನಿಮಗೆ ಬಹಳಷ್ಟು ಪ್ರಭೆ, ವಶದಂತಹ ಒಂದು ಸ್ವರೂಪ, ಆ ಒಂದು ವಿಷಯಗಳನ್ನು ಕೂಡ ನಿಮಗೆ ಇದು ಗೋಚರಿಸುತ್ತೆ. ನಿಮ್ಮ ದಾಂಪತ್ಯ, ಕೆಲಸ, ಕಾರ್ಯ ಎಲ್ಲವೂ ಕೂಡ ನೀವು ಆಕರ್ಷಕ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರ ಎಂಬುದಕ್ಕೆ ಈ ತಂತ್ರ ಬಹಳ ವಿಶೇಷವಾಗಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ, ಅತಿ ಮಧುರ ಎಂತಕ್ಕಂಥದ್ದು ಒಂದು ಸಿಗುತ್ತೆ. ಬಳ್ಳಿ ಗಿಡದ ಸ್ವರೂಪವಾಗಿರುತ್ತದೆ. ಎಡಮುರಿಯನ್ನು, ಅತಿ ಮಧುರ, ಎಡಮುರಿ, ಹಾಗೆ ಕಾಕಡ ಗಿಡದ ಎಲೆ, ಇಷ್ಟನ್ನು ಒಣಗಿಸ್ಬಿಟ್ಟು ಸುಟ್ಟು ಹಾಕಿ, ಅಂದರೆ ದಹನ ಮಾಡಿ, ಇದನ್ನು ದಹಿಸಿರ್ತಕ್ಕಂಥ ಅವಶೇಷಗಳನ್ನು ಕುಸುಬೆ ಎಣ್ಣೆ ಅಂತ ಹೇಳ್ತೀವಿ ನಾವು. ಆ ಕುಸುಬೆ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಸ್ನಾನಕ್ಕಿಂತ ಮುಂಚೆ ನಿಮ್ಮ ಆಪಾದ ಮಸ್ತಕ, ತಲೆಯಿಂದ ಏನು ಪಾದದವರೆಗೂ ಸಂಪೂರ್ಣ ಹಚ್ಕೊಂಡು ತದನಂತರವಾಗಿ ಸ್ನಾನ ಮಾಡಿ. ನಿಮ್ಮಲ್ಲಿ ಒಂದು ಪ್ರಭೆ ಅನ್ನೋದು ಬರುತ್ತೆ, ಆಕರ್ಷಕವಾಗಿರ್ತಕ್ಕಂಥ ಕಳೆ ಅನ್ನೋದು ವೃದ್ಧಿ ಆಗುತ್ತೆ. ಇದರಿಂದ ಖಂಡಿತವಾಗಿ ಸರ್ವ ವಿಧಿ ವಿಧಾನಗಳ ಮುಖಾಂತರ ನಿಮ್ಮ ಒಂದು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮಗೆ ಆಗಬೇಕಾಗಿರ್ತಕ್ಕಂಥ ವಶದಂಥದ್ದು ಕ್ರಿಯೆ, ಇವು ನಿಮಗೆ ಸಾಬೀತು ಮಾಡುತ್ತೆ. ಸಂಪೂರ್ಣ ವಶ ತಂತ್ರ ಪ್ರಯೋಗಗಳು ಬೇರೆ ಆಗಿರ್ಬೋದು, ಇದು ಅದರ ಹತ್ತಿರ ಇರತಕ್ಕಂಥ ಒಂದು ಮಟ್ಟಿಗೆ ನಿಮ್ಮ ಒಂದು ಜೀವನದಲ್ಲಿ ನಿಮಗಾಗಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿಪಡಿಸ್ಲಿಕ್ಕೆ ಇದು ಬಹಳ ಅವಶ್ಯಕತೆ ಆಗಿರ್ತದೆ. ಮಾಡಿ, ಖಂಡಿತ ಶುಭ ಫಲಿತಾಂಶ ಪಡೆಯಿರಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ವಿಳಾಸ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್, ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸಿಕೊಳ್ಳಿ, ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.